ಒಂದೇ ಮಾತರಂ. ಈ ಎರಡು ಪದಗಳು ಭಾರತದ ಸ್ವಾತಂತ್ರ್ಯ ಚಳುವಳಿಯಲ್ಲಿ ಲಕ್ಷಾಂತರ ಹೃದಯಗಳಲ್ಲಿ ಅಗ್ನಿ ಉರಿಯುವಂತೆ ಮಾಡಿದವು. ಈ ಪದಗಳು ಕೇವಲ ಹಾಡಿನ ಸಾಲಲ್ಲ, ಒಂದು ಚಳುವಳಿ, ಒಂದು ಧ್ವನಿ, ಒಂದು ನಿದರ್ಶನ. ಇದು ಭಾರತದ ಆತ್ಮಕ್ಕೆ ಶಕ್ತಿ ನೀಡಿದ ಗೀತೆ. ಒಂದೇ ಮಾತರಂ ಜನನ 1870ರ ದಶಕದಲ್ಲಿ ಈ ಕಥೆಯು ಪ್ರಾರಂಭವಾಗುತ್ತದೆ. ಬ್ರಿಟಿಷ್ ಆಡಳಿತದ ಕಾಲದಲ್ಲಿ ಬಂಕಿಂ ಚಂದ್ರ ಚಟ್ಟೋಪಾಧ್ಯಾಯ ಎಂಬ ಯುವ ಲೇಖಕ ಬಂಗಾಳದಲ್ಲಿ ಕೆಲಸ ಮಾಡುತ್ತಿದ್ದರು. ಅವರು ದೇಶದ ಮೇಲೆ ಪ್ರೇಮ ಹೊಂದಿದ್ದ ಮಹಾನ್ ಚಿಂತಕ. ಬ್ರಿಟಿಷ್ ಅಧಿಕಾರಿಗಳ ಮುಂದೆ ಭಾರತೀಯರು ತಲೆಬಾಗುವ ಸ್ಥಿತಿಯನ್ನು ನೋಡಿ ಅವರ ಮನಸ್ಸು ನೋಯಿತು. ಅವರು ಯೋಚಿಸಿದರು, ದೇಶದ ಆತ್ಮವನ್ನು ಎಚ್ಚರಗೊಳಿಸಬೇಕು, ಜನರಲ್ಲಿ ಭಕ್ತಿ, ಸ್ವಾಭಿಮಾನ, ಶಕ್ತಿಯನ್ನು ಹುಟ್ಟಿಸಬೇಕು. ಹೀಗೆ ಅವರು 1875ರ ಸುಮಾರಿಗೆ ತಮ್ಮ ಕಾದಂಬರಿಯಾದ ಆನಂದಮಠ ಬರೆಯಲು ಶುರು ಮಾಡಿದರು. ಅಲ್ಲಿ ಅವರು ಭಾರತದ ರೂಪವನ್ನು ದೇವಿಯಾಗಿ ಚಿತ್ರಿಸಿದರು. ಮಾತೃಭೂಮಿ ದೇವಿ. ಆ ದೇವಿಗೆ ಅರ್ಪಿಸಿದ ಹಾಡೇ ಒಂದೇ ಮಾತರಂ. ಹಾಡಿನ ಅರ್ಥ ಮತ್ತು ಭಾವನೆ. ಒಂದೇ ಎಂದರೆ ನಮಸ್ಕಾರ ಅಥವಾ ವಂದನೆ. ಮಾತರಂ ಎಂದರೆ ತಾಯಿ. ಅಂದರೆ ಒಂದೇ ಮಾತರಂ ಎಂದರೆ ನನ್ನ ತಾಯಿಗೆ ವಂದನೆಗಳು, ಅಂದರೆ ಭಾರತ ಮಾತೆಗೆ ನಮಸ್ಕಾರ. ಹಾಡಿನ ಸಾಲುಗಳಲ್ಲಿ ಬಂಕಿಮಚಂದ್ರರು ಭಾರತದ ಪ್ರಕೃತಿಯನ್ನು ತಾಯಿ ರೂಪದಲ್ಲಿ ವರ್ಣಿಸಿದ್ದಾರೆ. ನದಿಗಳು, ಪರ್ವತಗಳು, ಹಸಿರು ಹೊಲಗಳು, ಅರಣ್ಯಗಳು ಇವುಗಳೆಲ್ಲ ಭಾರತದ ತಾಯಿಯ ಅಲಂಕಾರಗಳು. ಹಾಡಿನ ಪ್ರಚಾರ ಮತ್ತು ಪ್ರತಿಕ್ರಿಯೆ. 1905ರಲ್ಲಿ ಬ್ರಿಟಿಷರು ಬಂಗಾಳವನ್ನು ವಿಭಜಿಸಲು ಪ್ರಯತ್ನಿಸಿದ್ದರು. ಆ ಸಮಯದಲ್ಲಿ ದೇಶದಾದ್ಯಂತ ಪ್ರತಿಭಟನೆಗಳು ಆರಂಭವಾದವು. ಆ ಪ್ರತಿಭಟನೆಗಳಲ್ಲಿ ಜನರು ಒಂದೇ ಧ್ವನಿಯಲ್ಲಿ ಕೂಗಿದರು, ಒಂದೇ ಮಾತರಂ. ಈ ಘೋಷಣೆ ಜನರಲ್ಲಿ ದೇಶಭಕ್ತಿ ಉರಿಯುವಂತೆ ಮಾಡಿತು. ರಸ್ತೆಗಳಲ್ಲಿ, ಶಾಲೆಗಳಲ್ಲಿ, ಸಭೆಗಳಲ್ಲಿ ಎಲ್ಲೆಡೆ ಒಂದೇ ಮಾತರಂ ಮೊಳಗಿತು. ಬ್ರಿಟಿಷ್ ಸರ್ಕಾರ ಹೆದರಿ ಈ ಘೋಷಣೆಯನ್ನು ನಿಷೇಧಿಸಲು ಪ್ರಯತ್ನಿಸಿತ್ತು. ಆದರೆ ಜನರು ಹೇಳಿದರು, ನಮ್ಮ ಬಾಯಿಂದ ಒಂದೇ ಮಾತರಂ ಬಂದರೆ ಅದನ್ನು ಯಾರೂ ತಡೆಯಲು ಸಾಧ್ಯವಿಲ್ಲವೆಂದು. ಸ್ವಾತಂತ್ರ್ಯ ಹೋರಾಟದಲ್ಲಿ ಒಂದೇ ಮಾತರಂನ ಪಾತ್ರ. ಬಾಲಗಂಗಾಧರ ತಿಲಕ್, ಲಾಲಾ ಲಜಪತ ರಾಯ್, ಬಿಪಿನ್ ಚಂದ್ರಪಾಲ್, ನೆಹರು, ಗಾಂಧೀಜಿ ಎಲ್ಲರೂ ಈ ಗೀತೆಯನ್ನು ಜನರಲ್ಲಿ ಜಾಗೃತಿ ತಂದಿತ್ತು ಎಂದು ಹೇಳಿದರು. ಪ್ರತಿಯೊಂದು ಪ್ರತಿಭಟನೆಯಲ್ಲಿ, ಸಭೆಯಲ್ಲಿ, ಮಾರ್ಚ್ನಲ್ಲಿ ಒಂದೇ ಮಾತರಂ ಮೊಳಗುತ್ತಿತ್ತು. ಮಹಾತ್ಮ ಗಾಂಧೀಜಿ ಹೇಳಿದ ಮಾತು, ಒಂದೇ ಮಾತರಂ ನಮ್ಮ ರಾಷ್ಟ್ರದ ಪ್ರಾರ್ಥನೆ, ಅದು ನಮ್ಮ ಆತ್ಮನಾದ. ಈ ಗೀತೆಯು ಕೇವಲ ಬಂಗಾಳದಲ್ಲಷ್ಟೇ ಅಲ್ಲ, ಸಂಪೂರ್ಣ ಭಾರತದಲ್ಲಿ ರಾಷ್ಟ್ರಭಕ್ತಿಯ ಸಂಕೇತವಾಯಿತು. ಹಾಡಿನ ಸಂಗೀತ ರೂಪಾಂತರ. ನಂತರ ಈ ಹಾಡಿಗೆ ಸುಮಧುರವಾದ ಸಂಗೀತವನ್ನು ನೀಡಿದರು ಪಂಡಿತ್ ರವೀಂದ್ರನಾಥ ಟಾಗೋರ್. 1886ರಲ್ಲಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಸಭೆಯಲ್ಲಿ ಮೊದಲ ಬಾರಿಗೆ ಈ ಹಾಡನ್ನು ಸಾರ್ವಜನಿಕವಾಗಿ ಹಾಡಲಾಯಿತು. ಆ ದಿನದಿಂದ ಒಂದೇ ಮಾತರಂ ರಾಷ್ಟ್ರಭಕ್ತಿಯ ಸಂಕೇತವಾಗಿ ಮಾರ್ಪಟ್ಟಿತ್ತು. ಭಾರತ ಸ್ವಾತಂತ್ರ್ಯ ಪಡೆದ ನಂತರ ರಾಷ್ಟ್ರಗೀತೆಯ ಬಗ್ಗೆ ಚರ್ಚೆ ನಡೆಯಿತು. ರವೀಂದ್ರನಾಥ ಟಾಗೋರ್ ಅವರ ಜನಗಣಮನ ರಾಷ್ಟ್ರಗೀತೆ ಆಯಿತು. ಆದರೆ ಒಂದೇ ಮಾತರಂ ರಾಷ್ಟ್ರಗಾನವಾಗಿ ಸಮಾನವಾದ ಸ್ಥಾನಮಾನವನ್ನು ನೀಡಲಾಯಿತು. 1950ರಲ್ಲಿ ಭಾರತೀಯ ಸಂವಿಧಾನ ಸಭೆ ಈ ಹಾಡಿನ ಮೊದಲ 2 ಪದ್ಯಗಳನ್ನು ರಾಷ್ಟ್ರಗಾನವೆಂದು ಘೋಷಿಸಿತು. ಇಂದು ಒಂದೇ ಮಾತರಂ ಎಂದರೆ ಒಂದು ಘೋಷಣೆ, ಒಂದು ಶಕ್ತಿ, ಒಂದು ಭಾವನೆ. ಶಾಲೆಗಳಲ್ಲಿ, ಸೇನೆಯಲ್ಲಿ, ಸಾರ್ವಜನಿಕ ಕಾರ್ಯಕ್ರಮಗಳಲ್ಲಿ ಈ ಹಾಡು ನಮ್ಮ ಹೃದಯವನ್ನು ತಟ್ಟುತ್ತದೆ.
ಇದು ನಮಗೆ ನೆನಪಿಸುತ್ತದೆ, ಈ ಭೂಮಿ ಕೇವಲ ಮಣ್ಣು ಅಲ್ಲ, ಇದು ನಮ್ಮ ತಾಯಿ. ನಮ್ಮ ಜನ್ಮಭೂಮಿ ನಮಗೆ ಎಲ್ಲವನ್ನು ಕೊಟ್ಟಿದ್ದಾಳೆ. ಆಕೆಗೆ ನಾವು ಮಾಡುವ ವಂದನೆ, ಆಕೆಯ ಪ್ರೀತಿ, ಆಕೆಯ ಶಕ್ತಿ, ಆಕೆಯ ಬಲ ಇವೆಲ್ಲವೂ ಒಂದೇ ಮಾತರಂ ಎನ್ನುವ 2 ಪದಗಳಲ್ಲಿ ಸೇರಿಕೊಂಡಿವೆ. ಆದ್ದರಿಂದ ಸ್ನೇಹಿತರೆ, ಇಂದು ಈ ವಿಡಿಯೋ ಮುಗಿಯುವ ಮುನ್ನ ನಾವು ಎಲ್ಲರೂ ಹೃದಯಪೂರ್ವಕವಾಗಿ ಹೇಳೋಣ, ಒಂದೇ ಮಾತರಂ.